ಆವಾಗ ಅದು ರನ್ನಪ್ ಆಗ್ತಾ ಇರುತ್ತೆ, ಅಂದರೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆವಾಗ ನಾವು ಯಾಕಂದರೆ ಹಿಂದೆ ನಾವು ಸೋತಿರ್ತೀವಿ, ಹೆದರ್ಕೊಂಡಿರ್ತೀವಿ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಆಗಿದ ತಕ್ಷಣ ನಮಗೆ ಇನ್ನೂ ಧೈರ್ಯ ಬರುತ್ತೆ. ಈ ಟೈಮಲ್ಲಿ ಮಾಡಿದ್ದೀವಿ, ಅದಕ್ಕಿನ್ನ ನಾವು ಎಫರ್ಟ್ ಹಾಕ್ಬೇಕು. ಯಾಕಂದರೆ ಏನಾದರೂ ನಮಗೆ ಲಾಭ ಆಗ್ತಿದ್ದಾಗ ಅದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಕೊಟ್ಟಿರ್ತೀವಿ, ಹಾಗಾಗಿ ಏನು ಕೆಳಗೆ ಬೀಳಲ್ಲ ಅಂತ. ಅಂದರೆ ಈ ಪಾಸಿಟಿವ್ ಟೈಮ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ನೆಕ್ಸ್ಟ್ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಹಾಂ, ಕಂಟಿನ್ಯೂ ಆಗುತ್ತೆ. ಅಷ್ಟರಲ್ಲಿ ಇವರಿಗೆ ಸ್ವಲ್ಪ ವಿಲ್ ಪವರ್ ಬಂದಿರುತ್ತೆ. ಆ ಒಂದು ಟೈಮು ನಾನು ಹೇಳ್ತಾ ಇದ್ದೀನಿ, ಆ ಟೈಮಲ್ಲಿ ನೀವು ಮಾಡಿಕೊಂಡಾಗ ನಿಮ್ಗೆ ಸಿಕ್ಕೋ ಟೈಮಲ್ಲಿ ಅದು ನಿಮಗೆ ಪಾಸಿಟಿವ್ ಆಗುತ್ತೆ. ಮತ್ತೆ ಗುರು ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಹೋಗ್ತಾರೆ, ಹೋದ್ರೂ ಹೆದರಬೇಕಾಗಿರೋದಿಲ್ಲ. ಹೌದು. ಮತ್ತೆ ಈಗ ನೀವು ಹೇಳಿದ್ರಿ ಅಲ್ಲ, ವಾಪಸ್ ಹೋದ್ಮೇಲೆ ಮತ್ತೆ ಏನು ಹಳೆ ಪ್ರಾಬ್ಲಮ್ ಇರುತ್ತೆ ಅದು ಮತ್ತೆ ಒಂದೊಂದ್ಸರಿ ರಿಪೀಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಏನಿದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀರಲ್ಲ, ಹಾಗಾಗಿ ಆವಾಗ ನಾವು ಮುಂದಕ್ಕೆ ಹೋಗೋದನ್ನ ಪ್ರಯತ್ನ ಪಟ್ಬಿಟ್ಟಿರ್ತೀವಿ. ಎಲ್ಲ ಒಂದು ಕಡೆ ಸಕ್ಸಸ್ ಆಗಿರುತ್ತೆ, ಸಕ್ಸಸ್ ಕಡೆಗೆ ನಾವು ಹೋಗ್ತಾ ಇರ್ತೀವಿ ಹೊರತು ಹಿಂದೆ ವಾಪಸ್ ಗುರು ಹೋದ್ರೂ ನಾವು ಶ್ರಮ ಹಾಕ್ತಾ ಇರ್ತೀವಿ, ಅದರಲ್ಲಿ ನಾವು ಗೆಲುವನ್ನು ನೋಡ್ತೀವಿ. ಮತ್ತೆ ಆ ಟೈಮ್ ಹಾಗಿರುತ್ತೆ. ಹೌದು, ನಾವು ಮಾಡಿದ ಕೆಲಸ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಹೌದು ಮೇಡಮ್, ಈಗ ಮುಂದಿನ ರಾಶಿ ಹಾಗಿದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ವೃಶ್ಚಿಕ ರಾಶಿ ಅಂತ ಬಂದರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಗುರು ಬಂದು 11ನೇ ಮನೆ 9ನೇ ಮನೆಯವರು ಆಗ್ತಾರೆ. 9ನೇ ಮನೆಯವರು ಅಂತಂದರೆ ಗುರುವಿನ ಬದಲಾವಣೆಯಿಂದ, ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನ 8 ಅಂದರೆ 8ನೇ ಮನೆಯಲ್ಲಿ ಗುರು ಇತ್ತು. ಇಷ್ಟು ದಿನ ಅಷ್ಟಮದಲ್ಲಿ ಗುರು ಇದ್ದಾಗ, ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ವೃಶ್ಚಿಕ ರಾಶಿಯವರು ಅನೇಕ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ರು. ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಮುಂದುವರ್ಸೋಣ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ಕಾರ ಮೇಡಮ್, ನಾವು ಮಳವಳ್ಳಿಯಿಂದ ಮಂಡ್ಯ ಡಿಸ್ಟಿಕ್, ಕೆಂಪರಾಜು ಅಂತ ನಮ್ಮ ಹೆಸರು. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 31/1 ಓಕೆ 2003. ಹಾ, ಹುಟ್ಟಿದ ಸಮಯ? ಶುಕ್ರವಾರ ಸಂಜೆ 5:15 ಮೇಡಮ್. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮೇಡಮ್ ಇದ್ದಾರೆ, ಮಾತಾಡಿ. ಸಂಜೆನಾ? ಹಾ ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್, ನನ್ನ ಮಗಂದು BE ಕಂಪ್ಲೀಟ್ ಆಗಿದೆ. ಹಾಂ ಸರ್. ಈಗ ಅವನ ಉದ್ಯೋಗದ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತು ಮೇಡಮ್. ಸರ್, ಅವ್ರದ್ದು ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ಅವ್ರಿಗೆ ನಡೀತಾ ಇರೋ ಟೈಮ್ ನೋಡೋಣ ಫಸ್ಟು. ಅವ್ರಿಗೆ ನಡೀತಾ ಇರೋ ಟೈಮು ಇವಾಗ ರಾಹು ನಡೀತಿದೆ, ಲಗ್ನದಲ್ಲಿ ಗುರು ಇದ್ದಾರೆ. ತುಂಬ ಚೆನ್ನಾಗಿ ಓದ್ತಿದ್ರಾ? ಹೌದು ಮೇಡಮ್, ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ, ಬೇರೆ ಬೇರೆ ಇದೆಲ್ಲ ಮಾಡಿದ್ದಾನೆ, ಸರ್ಟಿಫಿಕೇಟ್ ಕೋರ್ಸ್ಗಳೆಲ್ಲ. ಹೌದ್ರಾ? ಕೆಲಸ ಹುಡುಕ್ತಾ ಇದ್ದಾರಾ ಸರ್ ಇವಾಗ? ಕೆಲಸಕ್ಕೆ ಹುಡುಕ್ತಾ ಇದ್ದಾನೆ, ಇಂಟರ್ವ್ಯೂಗಳಿಗೂ ಹೋಗಿದ್ದಾನೆ ಒಂದಷ್ಟು. ಸರ್ ಇವತ್ತು ಒಂದು ಇಂಟರ್ವ್ಯೂ ಹೋಗ್ತಾ ಇದ್ದಾನೆ. ಹಾಂ, ಹೌದು. ಕೆಲಸ ಸರಿ ಸರ್, ಕೆಲಸ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಇವ್ರಿಗೆ ನೋಡಿ, ಇವಾಗ ನಡೀತಾ ಇರೋ ಟೈಮು ಕೂಡ ಚೆನ್ನಾಗಿದೆ. 22 2022ರಿಂದ 2040 ರಾಹು ದಶೆ ನಡೀತಿದೆ. ಬಟ್ ರಾಹು ಗ್ರಹ ತುಂಬ ಒಳ್ಳೆ ಜಾಗದಲ್ಲಿದ್ದಾನೆ, ಅಂದರೆ ಲಾಭ ಸ್ಥಾನದಲ್ಲಿದ್ದಾನೆ ಇವ್ರಿಗೆ. ಹಾಗಾಗಿ ಮತ್ತು ಶನಿ ರಾಹು ಒಟ್ಟಿಗೆ ಇರೋದ್ರಿಂದ ಕೆಲಸದ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಸ್ವಲ್ಪ ತಡ ಆದರೂ ಒಳ್ಳೆ ಕೆಲಸ ಸಿಕ್ಕತ್ತೆ ಅಂತ ಹೇಳುತ್ತೆ ನಿಮ್ಮ ಮಗನಿಗೆ. ಅದ್ರ ಜೊತೆಗೆ ನೋಡಿ, ಇವರು ಲಗ್ನದಲ್ಲಿ ಗುರು ಇರೋದ್ರಿಂದ ಇವರು ಸ್ವಲ್ಪ ದಕ್ಷಿಣಾಮೂರ್ತಿ ಆಗಿರ್ಬೋದು, ಗುರುಗಳನ್ನಾಗಿರ್ಬೋದು ತುಂಬ ಆರಾಧನೆ ಮಾಡಬೇಕಾಗತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ, ಇವಾಗ ನಡೀತಾ ಇರೋ ರಾಹು ದಶೆಗೆ ನೀವು ದುರ್ಗಾ ಟೆಂಪಲ್ನ ವಿಸಿಟ್ ಮಾಡಿ. ದುರ್ಗಾ ದೇವಸ್ಥಾನ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಒಂದು ದುರ್ಗೆಯ ಸ್ತೋತ್ರವನ್ನು ಕೇಳೋದಾಗಿರ್ಬೋದು, ಈ ರೀತಿ ಮಾಡ್ತಾ ಬಂದರೆ ಒಳ್ಳೆಯದಾಗುತ್ತೆ. ಮತ್ತು ಹೊಂಬಾಳೆನ ತಂದು ನಿಮ್ಮ ಮನೇಲೇ ಇಟ್ಟು ಪೂಜೆ ಮಾಡಿ ಸರ್, ಅದಕ್ಕೆ ತುಂಬ ಪಾಸಿಟಿವ್ ಇದೆ, ತುಂಬ ಪವರ್ ಇದೆ. ಈ ಥರ ಮಾಡ್ಕೊಬಂದರೆ ಖಂಡಿತವಾಗ್ಲೂ ನಿಮ್ಮ ಮಗನಿಗೆ ಒಳ್ಳೆ ಕೆಲಸ ಸಿಕ್ಕತ್ತೆ. ಜೊತೆಗೆ ನಮ್ಮ ನಂಬರ್ಗೆ ಕರೆ ಮಾಡಿ, ಅದಕ್ಕೆ ಅಂತ ನಾವೊಂದು ಸ್ಟೋನನ್ನು ಕೊಡ್ತೀವಿ, ಅದನ್ನು ಯಾವಾಗಲೂ ಪಾಕೆಟಲ್ಲಿ ಯೂಸ್ ಮಾಡೋಕ್ಕೆ ಹೇಳಿ. ಅದನ್ನು ಎತ್ಕೊಂಡು ಯಾವುದೇ ಇಂಟರ್ವ್ಯೂಗೆ ಹೋದರೂ ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಪಾಸಿಟಿವ್ ಆಗುತ್ತೆ, ಒಳ್ಳೆ ಕೆಲಸ ಸಿಕ್ಕತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿ.